ನೈಟಲ್ಲಿ ಅಂತಂದರೆ ಧೈರ್ಯ ಇರೋರು ಮಾತ್ರ ಬರಬೇಕು. ಯಾಕಂದರೆ ಈ ಕಡೆ ಇರೋದು ಕರಡಿಗಳು, ಚಿರತೆಗಳು. ಗುರು, ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕಡೆ ಈ ಥರ ಒಂದು ಫಾರೆಸ್ಟಲ್ಲಿ ರೋಡ್ ಇದೆ ಅಂತಂದ್ಬಿಟ್ಟು ನಾನು ನೋಡ್ತಾ ಇರೋದು ಇವತ್ತೇನೆ. ಸಖತ್ತಾಗಿದೆ ಮಾತ್ರ, ವ್ಯೂ ಮಾತ್ರ ಸೂಪರ್ ಆಗಿದೆ ಗುರು. ಇನ್ನೂ ಸ್ವಲ್ಪ ಎಲ್ಲ ಗಿಡ ಮರಗಳೆಲ್ಲ ಚಿಗುರಬೇಕು. ಎಲ್ಲ ಬೆಂಕಿ ಇಟ್ಟಿರೋ ಕಾರಣದಿಂದ ಎಲ್ಲ ಸುತ್ತೋಗಿದೆ. ಆದರೆ ವ್ಯೂ ಲುಕ್ಕು ಆಚೆನೆ ಹೋಗ್ಬಾರ್ದು ಅನ್ಸುತ್ತೆ ಗುರು, ಹಂಗಿದೆ ಗುರು ವ್ಯೂ ಮಾತ್ರ. ಇದರಲ್ಲೂ ನೈಟಲ್ಲಿ ಅಂತಂದರೆ ಧೈರ್ಯ ಇರೋರು ಮಾತ್ರ ಬರಬೇಕು. ಯಾಕಂದರೆ ಈ ಕಡೆ ಇರೋದು ಕರಡಿಗಳು, ಚಿರತೆಗಳು, ಮೊಲಗಳು, ಕಾಡು ಹಂದಿಗಳು ಇಂಥವೆಲ್ಲ ಜಾಸ್ತಿ ಇರ್ತವೆ. ಸೊ ವ್ಯೂ ರೈಡ್ ಎಷ್ಟು ಕೂಲಾಗಿದೆ ಗೊತ್ತಾ ರೈಡ್ ಮಾಡ್ತಾಯಿದ್ರೆ. ಇಲ್ಲಿ ನಿಜ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ. ಆದರೆ ನಮಗೆ ಕಮಿಟ್ಮೆಂಟ್ಸು ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ಹೋಗಲೇಬೇಕು. ಸೊ ಈ ದಾರಿ ನೋಡಿದ ಮೇಲೆ ನಿಮಗೆ ಏನನ್ಸುತ್ತೋ ಬೇಗ ಕಾಮೆಂಟಲ್ಲಿ ಹಾಕಿ. ನೀವು ಇದೇ ಥರ ಈ ದಾರಿಯಲ್ಲೇ ಕಾಮೆಂಟ್ ಮಾಡಬೇಕು. ನೀವು ಈ ದಾರಿಯಲ್ಲೇ ರೈಡ್ ಮಾಡಬೇಕು ಅಂತಂದರೆ ಬೇಗ ದೊಡ್ಡಬಳ್ಳಾಪುರ ಹತ್ರ ಜಕ್ಕಳಮಡ್ಕು ಕೆರೆ ಹತ್ರ ನಿಯರ್ ಬೈ ಆ ದಾರಿಯಲ್ಲಿ ಬಂದುಬಿಟ್ರೆ ಈಸಿಯಾಗಿ ಸಿಗುತ್ತೆ ನಿಮಗೆ ಈ ದಾರಿಯಲ್ಲಿ ರೈಡ್ ಮಾಡ್ತಾಯಿದ್ರೆ ಇರುವ ಮಜವೇ ಬೇರೆ. ಬೆಂಗಳೂರಲ್ಲಿ ಡೈಲಿ ಟ್ರಾಫಿಕಲ್ಲಿ ಒದ್ದಾಡ್ತಾ ಇಂಥ ದಾರಿಗಳಲ್ಲಿ ರೈಡ್ ಮಾಡ್ತಾಯಿದ್ರೆ ಅಣ್ಣ ಹೆಲ್ಮೆಟ್ ಹಾಕೊಳ್ಳಿ ಅಣ್ಣ, ನಿಂತೋದ್ರೆ ಕಷ್ಟ. ಯಾರೋ ರೈಡರ್ಸ್ ಹೋಗ್ತಿದ್ದಾರೆ. ಸಕ್ಕತ್ತಿದೆ ಇವರು. ನಲ್ಲಿ ರೋಡ್ ಕೂಡ ಹೊಸದಾಗಿ ಹಾಕಿದ್ದಾರೆ. ಸೂಪರ್ ಆಗಿದೆ ರೈಡು ಹೋಗೋದಕ್ಕೆ. ಮಜವೇ ಮಜಾ. ಈ ಥರ ದಾರಿಗಳಲ್ಲಿ ಹೋಗ್ಬೇಕು ಅಂದರೆ ಅದೃಷ್ಟ ಮಾಡಬೇಕು. ಆ್ಯಂಡ್ ಇನ್ನೊಂದು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಒಂದು ಬೈಕ್ ಟ್ಯಾಕ್ಸಿ ಮಾಡೋ ಚಾಲಕ. ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾ ತುಂಬ ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡಿದ್ದೀನಿ. ಅದ್ರಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ತುಂಬ ಜನ ಕೆಟ್ಟ ಕಾಮೆಂಟ್ಗಳಾದರೆ ತುಂಬ ಜನ ಕೆಟ್ಟ ಕಾಮೆಂಟ್ಗಳಲ್ಲಿ ಬೈಯೋದು, ವಂಚನೆ ಮಾಡೋದು ಈ ಥರ ಎಲ್ಲ ಜಾಸ್ತಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆನೇ ಬೇಜಾರಾಗೋಯ್ತು ಆ ಕಾಮೆಂಟ್ಸ್ ಎಲ್ಲ ನೋಡಿ. ಹೌದು ಗುರು, ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ, ತಳೆ ಹೊಡಿತಾ ಇಲ್ಲ. ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ, ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ, ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ. ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ, 4 ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀನಿ. ನನ್ನ ಕೆಲಸವನ್ನು ನಿಮ್ಮ ಕೈಲಾದರೆ ಇನ್ನೂ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಬ್ರೋ ಇದೇ ಥರ ಮುಂದುವರಿಸಿ ಅಂತ ಅಂದ್ಬಿಟ್ಟು ಹೇಳಿ. ಇಲ್ಲ ನಾನೇನಾದರೂ ಯಾರಿಗಾದ್ರೂ ಮೋಸ ಮಾಡಿ, ಇಲ್ಲಾಂದರೆ ಯಾರಿಗಾದ್ರೂ ತಲೆ ಹೊಡೆದು, ಇಲ್ಲಾಂದರೆ ಚೀಟಿಂಗ್ ಮಾಡಿ ನಾನು ಏನಾದರೂ ಸಂಪಾದನೆ ಮಾಡ್ತಾಯಿದ್ರೆ ದಯವಿಟ್ಟು ನನಗೆ ಹೇಳಿ. ಅಷ್ಟೇ ಬಿಟ್ಟು ಕೆಟ್ಟ ಮಾತೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಾನು ಎಷ್ಟು ಕಷ್ಟಪಟ್ಟು ಮನೆಗೆ ಕೂಡ ಸರಿಯಾಗಿ ದುಡ್ಡು ಕೊಡ್ತೀರಾ. ನಾನು 4 ಜನ ನನ್ನಿಂದ ಚೆನ್ನಾಗಿರಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡೋದು ಬೇಡ. 4 ಜನ ನನ್ನಿಂದ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನನ್ನ ಕಷ್ಟಕ್ಕೆ ನೀವು ಅಟ್ಲೀಸ್ಟ್ ನಮಗೆ ಅಪ್ರಿಷಿಯೇಟ್ ಮಾಡಿಲ್ಲ ಅಂತಂದ್ರೆ, ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಆದರೆ ಏನು ಸುಮ್ಮನೆ ಇದ್ಬಿಡಿ. ಬಟ್ ಈ ಥರ ಕೆಟ್ಟ ಕಾಮೆಂಟ್ಗಳೆಲ್ಲ ಅನ್ನಕ್ಕೆ ಹೋಗ್ಬಿಡಿ ದಯವಿಟ್ಟು. ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಜನಕ್ಕೆ ಸಹಾಯ ಮಾಡಿ ಮರ್ಯಾದೆ ಇಲ್ವಾ? ನಾನು ಇಷ್ಟು ಕಷ್ಟಪಟ್ಟಿರೋದು ವೇಸ್ಟಾ? ಇವಾಗ ಆಯಿತು, ಇನ್ನೊಂದು ಕೆಲವೊಂದು ಜನ ಏನಂತಾರೆ, ನೀನು ಬರೀ ವ್ಯೂಸ್ಗೋಸ್ಕರ, ಕಾಮೆಂಟ್ಸ್ಗೋಸ್ಕರ, ಇಲ್ಲ ಲೈಕ್ಸ್ಗೋಸ್ಕರ ವೀಡಿಯೋಸ್ ಮಾಡ್ತಿದ್ಯಾ ಅಂತಂದ್ಬಿಟ್ಟು. ಹೌದು ಗುರು, ನಾನು ವೀಡಿಯೋಸ್ಗೋಸ್ಕರನ ಮಾಡ್ತೀನೋ, ಲೈಕ್ಸ್ಗೋಸ್ಕರನ ಮಾಡ್ತೀನೋ, ವ್ಯೂಸ್ಗೋಸ್ಕರ ಮಾಡ್ತೀನೋ, ಇಲ್ಲ ಲೈಕ್ಸ್ಗೋಸ್ಕರ ಮಾಡ್ತೀನೋ, ಇಲ್ಲ ಬೇರೆ ವಿಚಾರಕ್ಕೋಸ್ಕರ ಮಾಡ್ತೀನೋ, ಒಟ್ಟಿನಲ್ಲಿ ಏನು ಮಾಡಿದ್ರು ಗುರು ನನ್ನಿಂದ ಯಾರಿಗೂ ಅನ್ಯಾಯ ಅಂತೂ ಆಗಿಲ್ಲ. ನನ್ನಿಂದ ಆಗಿರೋದು 4 ಜನ ಒಳ್ಳೇದೇ ಆಗಿದೆ. ಇಲ್ಲ ನಾನು ಬೈಕ್ ಟೋಯಿಂಗ್ ಮಾಡೋದಾಗಲಿ, ನಾನು ಬೈಕ್ ಟೋಯಿಂಗ್ ಮಾಡ್ತಾಯಿದ್ರೆ ಒಬ್ಬ ಅಂದಿದ್ದ, ಲೇ ಲೋಫರ್ ನನ್ನ ಮಗನೇ, ನೀನು ಕರೆಕ್ಟಾಗಿ ಕ್ಯಾಮ್ರಾ ಇಲ್ದಿರ ಮಾಡು ಅಂತ. ಓಕೆ ಗುರು, ನಾನು ಕ್ಯಾಮ್ರಾ ಇಲ್ದಿರ ನಾನು ಮಾಡ್ತೀನಿ. ನೀನು ಏನು ಮಾಡಿದ್ಯಾ ಗುರು? ನಾನು ಕ್ಯಾಮ್ರಾ ಇಲ್ದಿರ ಮಾಡಿದ್ದೀನಿ. ನಾನು ಎಷ್ಟು ಕ್ಯಾಮ್ರಾ ಇಲ್ದಿರ ಮಾಡಿದ್ರು ಕೂಡ ಏನು ಗೊತ್ತಿದೆಯಾ? ಇಲ್ಲ. ನಿನಗೆ ನಾನು ಮಾಡ್ತಿರೋ ಉದ್ದೇಶ ಏನು ಅಂದರೆ, ಕ್ಯಾಮ್ರಾ ಇಟ್ಟೆ ನಾನು ಮಾಡ್ತೀನಿ. ಯಾಕೆ ಗೊತ್ತಾ? ನೀನು ಸಪೋರ್ಟ್ ಮಾಡಿಲ್ಲ ಅಂತಂದ್ರು ನಮ್ಮ ಹುಡುಗರು ಇದ್ದಾರೆ, ನಾನು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡಿದ್ರೆ ನಾನು ಅವ್ರಿಗೆ ಇವತ್ತು ಒಬ್ರಿಗೆ ಸಹಾಯ ಮಾಡಿದ್ದೀನಿ, ನಾಳೆ ಇಬ್ಬರಿಗೆ ಸಹಾಯ ಮಾಡ್ತೀನಿ. ನಾಳೆ ಒಂದು 10 ಜನ ನಾನು ಸಪೋರ್ಟ್ ಮಾಡ್ತಾರೆ, 10 ಜನ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೊಂದು 2-3 ನಾನು ಸಹಾಯ ಮಾಡ್ತೀನಿ. ಹಂಗೆ ನಾನು ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ಕೊತಾ ಹೋಗ್ತಾ ಇರ್ತೀನಿ ಗುರು. ಹೌದು, ನಾನು ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ಹೌದು ನಾನು ಒಪ್ಕೋತೀನಿ. ನಾನು ಇವುಗಳಿಗೋಸ್ಕರನೇ ಇವಾಗ ನನ್ನ ಸುತ್ತಮುತ್ತಲು ಇರೋರು ಚೆನ್ನಾಗಿರಬೇಕು.
ಅಂತಂದ್ಬಿಟ್ಟು ನನ್ನ ಸುತ್ತಮುತ್ತಲಿರೋರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಎಲ್ಲೋ ಇರೋರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ. ನನ್ನ ಕಣ್ಣು ಮುಂದೆ ಇರೋರಿಗೆ ನಾನು ಸಹಾಯ ಮಾಡ್ತೀನಿ. ನಾನು ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಹೌದು ಗುರು, ನಾನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು, ಯಾವುದೋ ಒಂದು ಯೋಚನೆ ಇಟ್ಕೊಂಡು ನಾನು ಒಬ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ನಾನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಯಾರಿಗೂ ಚೀಟಿಂಗ್ ಮಾಡ್ತಾ ಇಲ್ಲ, ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇಲ್ಲ. ಸೊ ನಾನು ನಾನು ಕಷ್ಟಪಟ್ಟು ನಾನು ಪಡ್ತಾ ಇದ್ದೀನಿ. ನನ್ನ ಕಷ್ಟದ ಮೇಲೆ ನನಗೆ ಗೊತ್ತು. ಇದೇ ಥರ ನನ್ನ ಥರ ತುಂಬ ಜನ ಸಹಾಯ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ ಕಷ್ಟ ಎಷ್ಟಿದೆ ಅಂತ ಅಂದ್ಬಿಟ್ಟು. ನಾನು ಎಷ್ಟೋ ತಿಂಗಳಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಸರಿಯಾದ ಫಾಲೋವರ್ಸ್ ಇಲ್ಲ, ಇನ್ನು ಕೈಗೆ ₹1 ದುಡ್ಡು ಬಂದಿಲ್ಲ. ನನ್ನ ಕೈಯಲ್ಲಿ ನಾನು ಬೈಕ್ ಟ್ಯಾಕ್ಸಿ ಮಾಡ್ಕೊತ ಆ ಬಿಸಿಲಲ್ಲಿ ಆ ಟ್ರಾಫಿಕಲ್ಲಿ ನಾನು ಕಷ್ಟಪಟ್ಟಿರೋದ್ರಲ್ಲಿ ಒಂದು 10% ಅಷ್ಟು ಒಂದು 4 ಜನಕ್ಕೆ ಸಹಾಯ ಮಾಡ್ಕೊತ ಹೋಗ್ತಾ ಇದ್ದೀನಿ. ಊಟ, ಪೆಟ್ರೋಲ್ ಈ ಥರ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ನನಗೆ ಕಾಮೆಂಟ್ ಆಗ್ತಿದೆಯಲ್ಲ ಗುರು, ಕೆಟ್ಟದಾಗೆಲ್ಲ ನನಗೆ ಕಾಮೆಂಟ್ ಆಗ್ತಿದೆಯಲ್ಲ, ನೀನೇನು ಮಾಡಿದೀಯಾ, ನೀನು ಎಷ್ಟು ಮಾಡಿದೀಯಾ ಗುರು, ನನಗೆ ಕೆಟ್ಟದಾಗೆಲ್ಲ ಮಾತಾಡಿದೆ ಅಲ್ವಾ, ನೀನು ಎಷ್ಟು ಮಾಡಿದೀಯಾ? ಸೊ ನಿಮ್ಮ ಪೇಜ್ನ ತಿಳ್ಸ್ಕೊಂಡು ನೋಡಿ. ನೀವು ಏನು ಮಾಡಿಲ್ಲ ಅಂತಂದರೆ ಮಾಡೋವ್ರನ್ನ ಬಿಡಿ. ನಿಮ್ಮ ಕೈಲಾದರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಅವ್ರು ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಅವ್ರ ಕೈಲಾದಷ್ಟು ಸಹಾಯ ಅವ್ರು ಮಾಡ್ತಾರೆ. ಸೊ ಇನ್ನೂ ಲೊಕೇಶನ್ಗಳಿದ್ದಾವೆ. ನಾನು ಎಲ್ಲ ಲೊಕೇಶನ್ ಶೂಟ್ ಮಾಡಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಮ್ಮ ಕಡೆ ಇರೋ ಲೊಕೇಶನ್ಸು ಸಖತ್ತಾಗಿದ್ದಾವೆ. ಯಾಕಂದರೆ ಅದು ಕ್ಲೈಮ್ಯಾಕ್ಟ್ ಆಗಲಿ ಇಲ್ಲ ವ್ಯೂ ಆಗಲಿ ಸೂಪರಾಗಿದ್ದಾವೆ ಗುರು. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಅಂತಂದರೆ ತುಂಬ ಫೇಮಸ್ ಆಗಿರೋದು ಹೂವಿಗೆ ಮತ್ತು ದ್ರಾಕ್ಷಿಗೆ. ಈ ಕಡೆ ಮಾತ್ರ ಅವುಗಳಿಗೆ ಇಲ್ಲಪ್ಪ ಅನ್ನೋದೇ ಇಲ್ಲ. ದಾರಿಯಲ್ಲಿನೂ ಎಲ್ಲಿ ಹೋದರೂ ಕೂಡ ದ್ರಾಕ್ಷಿ ಗಿಡಗಳು, ಹೂವಿನ ಗಿಡಗಳು, ಎಲ್ಲ ತರಕಾರಿ ಬೆಳೆಗಳು ಎಲ್ಲ ಬೇಜಾನಿದ್ದಾವೆ. ಹಾಗೆ ಎಲ್ಲ ದಾರಿಗಳು ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಕೆಲವೊಂದು ಕಡೆ ನಮ್ಮ ಹಳ್ಳಿಗಳ ಕಡೆ ಸ್ವಲ್ಪ ತೊಂದರೆ ಆಗಿಬಿಟ್ಟಿದ್ದಾವೆ ದಾರಿಗಳಿಗೆ. ಯಾಕಂದರೆ ನಮ್ಮ ಸರ್ಕಾರದವರು ಬೇರೆ ಮೇನ್ ರೋಡಲ್ಲಿ ಬೇಕಾದರೆ ಚೆನ್ನಾಗಿರೋ ದಾರಿನ ಕಿತ್ಬಿಟ್ಟು ಅದ್ರಿಗೆ ಸ್ಟಾರ್ ಹಾಕ್ತಿರ್ತಾರೆ. ಕಿತ್ತು ನಮ್ಮ ಹಳ್ಳಿಗಳ ಕಡೆ ಏನಾದರೂ ಸ್ಟಾರ್ ರೋಡ್ಗಳೇನಾದರೂ ಕಿತ್ತೋಗಿದ್ರೆ ಅವು ಒಂದು 20 ವರ್ಷದಿಂದ ಇದ್ರೂ ಕೂಡ ಅವುಗಳನ್ನ ಹಂಗೆ ಮಾಡಿರ್ತಾರೆ. ಯಾಕಂತಂದರೆ ನಮಗೆ ಓಟ್ಗಳು ಬೇಕು. ನಾವು ಇವಾಗ ಸ್ಟಾರ್ ಹಾಕ್ಬಿಟ್ರೆ ಏನೋ ಮತ್ತು ನಮಗೆ ಹೆಂಗೆ ನಾವು ಓಟ್ಗಳೆಲ್ಲ ಕೇಳೋಕ್ಕಾಗುತ್ತೆ. ಸೊ ನಾವು ದಾರಿ ಹಾಕಿಲ್ಲ ಅಂತಂದರೆ ಮತ್ತೆ ದಾರಿ ಬೇಕು ಅಂತಾರೆ. ಆಯಿತು ದಾರಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಓಟ್ಗಳು ಹಾಕ್ಸ್ಕೊಂತಾರೆ, ಗೆಲ್ಲಾದ್ಮೇಲೆ ಮತ್ತೆ ದಾರಿಯಲ್ಲಿ ಅಂತಂದರೆ ನಟ್ರಿ ಜಬ್ಬಲ್ ಹಾಕ್ತಾರೆ ಅವರು. ಸೊ ಇದೇ ಥರ ಜಾಸ್ತಿನೇ ಆಗ್ತಿದ್ದಾವೆ. ನಾನೊಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮೂರಲ್ಲಿ ದಾರಿ ಅಂತೂ ಆಗಿಲ್ಲ. ಬೇಜಾನ್ ಕಡೆ ನಾವು ಹೇಳಿದ್ದಾಯಿತು, ಎಲ್ಲ ಎಲ್ಲೆಲ್ಲಿ ಲೆಟರ್ಗಳು ಕೊಡಬೇಕೆಲ್ಲ ಲೆಟರ್ಗಳೆಲ್ಲ ಕಳಿಸಿದ್ದಾಯಿತು. ಏನು ಮಾಡಿದ್ರು ಕೂಡ ಪ್ರಯೋಜನ ಇಲ್ದಂಗೆ ಆಯಿತು. ಸೊ ಇನ್ನು ಮುಂದೆನಾದರೂ ಬದಲಾವಣೆ ಆಗುತ್ತಾ ಅಂತ ಅಂದರೆ ಮುಂದೆ ಬರೋ ರಾಜಕಾರಣಿಗಳು ಗೊತ್ತಿಲ್ಲ. ಈಗಿರೋ ರಾಜಕಾರಣಿಗಳಾದರೂ ಮಾಡ್ತಾರೆ ಅಂತಂದರೆ ಮತ್ತೆ ಎಲೆಕ್ಷನ್ ತನಕ ಸ್ವಲ್ಪ ಕಷ್ಟ ಇದೆ, ಬ್ಯುಸಿ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಮತ್ತೆ ಎಲೆಕ್ಷನ್ ಬಂದಾಗ ನಾವು ಮೋಸ್ಟ್ಲಿ ಎಲೆಕ್ಷನ್ ಖಾಲಿ ಆಗಿಬಿಡುತ್ತೆ. ನಾವು ಮತ್ತೆ ಫೀಲ್ಡಿಗೆ ಬರ್ತೀವೋ ಇಲ್ವೋ ಗೊತ್ತಿಲ್ವಲ್ಲಪ್ಪ, ನಾವು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಅವರು ಅನ್ಕೊಂತಾರೆ. ಸೊ ನಡೆಯೋ ರಾಜಕಾರಣಿ ಎಲ್ಲ ಇದೇನೆ, ಅದಕ್ಕೆ ಅಂತಾರೆ ರಾಜಕೀಯ ಅಂತಂದ್ಬಿಟ್ಟು. ಸೊ ನಾವೇನು ಮಾಡೋಕ್ಕಾಗುತ್ತೆ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ನಾವು ಸ್ಟಾರ್ ಹಾಕೋಕ್ಕಾಗುತ್ತಾ? ನಾವು ನಮ್ಮ ಕೈಲಾದಷ್ಟು ನಾವು ಹೇಳ್ತೀವಿ, ನಾವು ನಿಮ್ಮ ಮುಂದೆ ತರ್ತೀವಿ. ಸೊ ಇಷ್ಟೆಲ್ಲ ಹೇಳಿದ್ದೀನಿ. ಮತ್ತು ಇನ್ನೂ ಜಾಸ್ತಿ ನಿಮಗೆ ತಲೆ ತಿನ್ನೋದಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತು ಈ ಕಡೆ ನಮ್ಮ ಏರಿಯಾ, ನಮ್ಮ ಊರ ಕಡೆ ಲೊಕೇಶನ್ಸ್ ಎಲ್ಲ ಹೆಂಗಿದ್ದಾವೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಾಮೆಂಟಲ್ಲಿ ಹಾಕಿ. ಹಂಗೆ ನಿಮ್ಮಲ್ಲಿ ಯಾರಾದರೂ ಈ ಥರ ಟ್ರಿಪ್ ಹೋಗಬೇಕು, ಲಾಂಗ್ ರೈಡ್ಸ್ ಹೋಗಬೇಕು ಅಂತಂದರೆ ನಾನು ಹೇಳ್ತೀನಿ, ನಮ್ಮೂರ ಕಡೆ ಲೈಕ್ ನಮ್ಮ ಡಿಸ್ಟಿಕಲ್ಲಿ ಬೇಜಾನ್ ಲೊಕೇಶನ್ಸ್, ಬೇಜಾನ್ ವೆಕೇಷನ್ಸ್ ಬೇಜಾನ್ ಇದ್ದಾವೆ. ಸೊ ಮಾಡಬೇಕು, ಅಡ್ವೆಂಚರ್ ಮಾಡಬೇಕು ಅಂತಂದರೆ ಮಾಡ್ಬೋದು. ಇನ್ನು ಆಫ್ ರೋಡ್ ಜಾಸ್ತಿ ಮಾಡಬೇಕು ಅಂತಂದರೆ ನಾನು ಹೇಳಬೇಕು ಅಂತಂದರೆ ಬೇಸಿಗೆಯಲ್ಲೇ ಸಖತ್ತಾಗಿರುತ್ತೆ. ಯಾಕಂದರೆ ಯಾವುದು ವೆಹಿಕಲ್ಸ್ ಸ್ಕಿಡ್ ಆಗೋಲ್ಲ. ಇನ್ನು ಮತ್ತು ಎಲ್ಲಾದರೂ ಮಳೆ ಎಲ್ಲ ಜಾಸ್ತಿ ಆಗಿಬಿಟ್ಟು ದಾರಿಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತಿರ್ತವೆ. ಬೇಸಿಗೆಯಲ್ಲಿ ಅಂದರೆ ಅದು ಕೊರತೆ ಇರೋಲ್ಲ, ನಮಗೆ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಅದು ಬೇಸಿಗೆಯಲ್ಲಿದೆ. ಅಂದರೆ ಇವಾಗ ಆಫ್ ರೋಡ್ ಮಾಡಬೇಕು ಅಂತಂದರೆ ನಮ್ಮ ಹುಡುಗರೆಲ್ಲ ಆಫ್ ರೋಡ್ ಯಾಕೆ ಮಾಡಬೇಕು ಅಂತಂದರೆ ಹಿಂದೆ ಧೂಳು ಎದ್ದೇಳಬೇಕು ಅಂತ ಮಾಡ್ತಾರೆ. ಸೊ ಮಳೆಗಾಲದಲ್ಲಿ ಧೂಳು ಎದ್ದೇಳೋದಂತೂ ಕಷ್ಟ. ಸೊ ಅದಕ್ಕಾಗಿ ಬೇಸಿಗೆಯಲ್ಲಿ ಚಂದವೇ ಚಂದ ಆಫ್ ರೋಡ್ ಮಾಡೋದಕ್ಕೆ. ಅದಕ್ಕೂ ಬೇಕಾಗಿರೋ ಬೈಕು ಎಕ್ಸ್ಪಲ್ಸ್, KTM ಆಫ್ ರೋಡ್ ಮತ್ತು ಈ ಥರ ಇರ್ತಾವಲ್ಲ ಆಫ್ ರೋಡ್ಗೂ ವೆಹಿಕಲ್ಸ್ ಬೇಜಾನಿದ್ದಾವೆ.
ಹಿಮಾಲಯನು ಮತ್ತು ಈ ಥರ ಇದಾವಲ್ಲ. ಸೊ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳಿ. ಬಟ್ ನನಗೆ ಇಷ್ಟ ಆಗಿರೋದು ಎಕ್ಸ್ಪಲ್ಸ್. ಆ ಎಕ್ಸ್ಪಲ್ಸ್ ತೊಗೊಳ್ಳೋಣ ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ. ಸೊ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಳೆದು, ಇಲ್ಲ ಅಂದರೆ ನೆಕ್ಸ್ಟ್ ಇಯರು ಯಾವತ್ತೋ ಒಂದು ದಿವಸ ತಗೊಳ್ಳೋದಂತೂ ಪಕ್ಕ ತಗೊಳ್ತೀವಿ. ಸೊ ತಗೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ನಮ್ಮ ರಾಜ್ಯದಲ್ಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಡ್ವೆಂಚರು. ಇದರಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ಇದರಲ್ಲಿ ನಮ್ಮ ಲೋಕಲ್ ಕಡೆ ಏನೇನೆಲ್ಲ ಲೊಕೇಶನ್ಸ್ ಇದ್ದಾವೆ ಎಲ್ಲನೂ ನಿಮಗೆ ಕಣ್ಣಿಗೆ ಕಟ್ಟದಂಗೆ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಇನ್ನು ಬೇಜಾನ್ ಲೊಕೇಶನ್ಸ್ ಅಂದರೆ ಇದ್ದಾವೆ. ನೋಡಬೇಕು ಗುರು, ಎಲ್ಲ ಒಂದು ಸ್ವಲ್ಪ ಈ ಅಡ್ವೆಂಚರ್ ಹೋಗೋರೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಬರಬೇಕು ಅಂತಂದರೆ ನಮ್ಮ ಕಡೆ ಬೇಜಾನ್ ಲೊಕೇಶನ್ಸ್ ಇದ್ದಾವೆ. ಬಟ್ ಬರೋವಾಗ ಮಾತ್ರ ಪೆಟ್ರೋಲ್ಗಳು ಮಾತ್ರ ಫುಲ್ ಹಾಕ್ಸ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಈ ಕಡೆ ಹಳ್ಳಿಗಳ ಕಡೆ ಎಲ್ಲ ಬಂದಾಗ ಕಷ್ಟ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ರೇ ಬೆಟರ್ ಪೆಟ್ರೋಲ್. ಯಾಕಂದರೆ ಗೊತ್ತಲ್ವಾ, ಪೆಟ್ರೋಲ್ ಬಂಕ್ಸು ಬೇಜಾನ್ ಇರೋಲ್ಲ, ಎಲ್ಲ ಸಿಟಿಗಳಲ್ಲಿ ಇಟ್ಟಿರ್ತಾರೆ. ನಮ್ಗೆ ಆಫ್ ರೋಡ್ ಅಡ್ವೆಂಚರ್ ಮಾಡಬೇಕು ಅಂತಂದರೆ ಫ್ಯೂಲ್ ಏನಿರಬೇಕು, ನಮಗೆ ಸ್ಟಾಕ್ ಇರಬೇಕು. ಫ್ಯೂಲ್ ಸ್ಟಾಕ್ ಇದ್ದರೆ ಆರಾಮಾಗಿ ಹೊಡಿಬೋದು ಗಾಡಿನ. ಸೊ ನಮ್ಮ ಗಾಡಿಗೆ ಅಂತಂದರೆ ಆ ಟೆನ್ಷನ್ ಇಲ್ಲ. ಯಾಕಂದರೆ ಬರೋದು 70+ ಬರುತ್ತೆ. ನಮ್ಮ ಹಳ್ಳಿಗಳ ಕಡೆ ಮೈಲೇಜ್ ಅಂತಂದರೆ ನಮ್ಮ ಗಾಡಿ ಎತ್ತಿದ ಕೈ, ಅದು ಇಳಿಸೋ ಹಂಗೆ ಇಲ್ಲ. ಇನ್ನು ಆಚೆ ಸ್ವಲ್ಪ ಸಿಟಿಯಲ್ಲಿ ಮಾತ್ರ ಮೈಲೇಜ್ ಡ್ರಾಪ್ ಇರುತ್ತೆ. ಈ ಕಡೆ ಹಳ್ಳಿಗಳ ಕಡೆ ಬಂದರೆ ಮಾತ್ರ ನಮ್ಮ ರಾಜ ಸಖತ್ ಮೈಲೇಜ್ ಕೊಡ್ತಾನೆ ನನಗೆ. ಅಂದರೆ ಡ್ರೈವಿಂಗ್ ಮೇಲೇನೂ ಡಿಪೆಂಡ್ ಆಗುತ್ತೆ ಮೈಲೇಜ್. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.